ಒಬ್ಬರು ಬಿಟ್ಟು ಅವರ ಇಷ್ಟ ಹೇಗೆ ಬರುತ್ತೋ ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ಈ ಜಿಲ್ಲೆಯಲ್ಲಿ ಪಾಪ್ಯುಲೇಷನ್ ಎಸ್ ಟಿ ಜನಾಂಗದವರೇ ಮೇಜರ್ ಇರೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಡೀ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಮಂಡಲ ಅಧ್ಯಕ್ಷರಾಗಲಿ ಯಾವುದಾದ್ರೂ ಕೊಟ್ಟಿದ್ದಾರೆ? ಇವರು ಬಿ ಜೆ ಪಿಯವರು ಕೊಟ್ಟಿಲ್ಲ. ಇವ್ರು ಏನು ಮಾಡಿದ್ದಾರೆ ಗೊತ್ತಾ? ಈ 4 ಜನಾಂಗದವರನ್ನ ಮತಗಳ ಬ್ಯಾಂಕ್ ಅಷ್ಟೇ, ಓಟ್ ಬೇಕು ಇವರಿಗೆ, ಅಧಿಕಾರ ಕೊಡ್ತಕ್ಕಂಥ ಇಲ್ಲ. ಸಂಘಟನೆ ಮಾಡೋರು ಇವರು, ಓಟ್ ಹಾಕ್ಸೋರು ಇವರು, ಆದರೆ ಇವರಿಗೆ ಇಲ್ಲ. ನಾವೇನು ನನ್ನ ಕಾನ್ಸ್ಟಿಟ್ಯೂನ್ಸಿ ಕೊಡುವಂತ ನಾನು ಕೇಳೋದಿಲ್ಲ. ಜಿಲ್ಲೆಯಲ್ಲಿ ನಾಯಕರಿಗೆ ಯಾವ ತಾಲೂಕಿನಲ್ಲಿ ಕೊಡಲಿ ನಮಗೆ ಸಂತೋಷ. ಎಲ್ಲ ತಾಲೂಕುಗಳಲ್ಲಿ ಕಣ್ಗಾಣಿಸಿದ್ದಾರೆ ಇವರು. ಆಮೇಲೆ ಈಗ ನೋಡಿ, ಇವ್ರದ್ದು ಬಿ ಜೆ ಪಿಯವ್ರದ್ದು ಉತ್ತರ ಒಂದು, ದಕ್ಷಿಣ ಒಂದು, ಆಮೇಲೆ ಮಧ್ಯ ಬಳ್ಳಾರಿ ಒಂದು, ಈಗ 3 ಭಾಗಗಳಾಗಿದ್ದಾರೆ. 3 ಭಾಗಗಳಾದರೂ ಅಲ್ಲಪ್ಪ, ಶ್ರೀರಾಮುಲು ಇವತ್ತು ವಾಲ್ಮೀಕಿ ಜನಾಂಗದಲ್ಲೇ ಲೀಡ್ರೆ ಇಲ್ಲ ಅಂತೇಳಿ ರಾಜ್ಯದ ಲೀಡ್ರು, ಆತನ್ನು ಕಣ್ಗಣಿಸಿದ್ದಾರೆ ಇವರು. ಮೇಜರ್ ಇರ್ತಕ್ಕಂಥವ್ರು ಬಳ್ಳಾರಿ ಜಿಲ್ಲೆಯಾಗಿ ವಾಲ್ಮೀಕಿಗಳು ಜಾಸ್ತಿ ಇದ್ದೀವಿ, ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾಸ್ತಿ ಇದ್ದೀವಿ. ನಮ್ಮನ್ನು ಲೆಕ್ಕಕ್ಕೆ ಪರಿಗಣನೆ ಮಾಡಿಲ್ಲ ಇವರು. ಆದ್ದರಿಂದ ನಮ್ಮ ಜನ ಯಾಕೆ ಇವರಿಗೆ ಮತ ಕೊಡಬೇಕು, ಇವ್ರನ್ನ ಬೆಂಬಲಿಸಬೇಕು. ಈಗ ಇರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷರಿದೆ, ಮತ್ತು ನಮ್ಮ 4 ಜನಾಂಗ ಕೊಡಲಿ ಹೇಳಿ ಜಿಲ್ಲಾಧ್ಯಕ್ಷರು. ಮೇಜರ್ ಪಾಪ್ಯುಲೇಷನ್ ಇದ್ದೀವಿ ಜಿಲ್ಲೆಯಲ್ಲಿ ನಾವು. ನಮ್ಮ ಜಿಲ್ಲೆಯಲ್ಲಿ ನೀವು ಯಾರಿಗೇನ ಕೊಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. 4 ಜನಾಂಗಕ್ಕೆ ಕೊಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜನಾಂಗದವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ತೀರ್ಮಾನ ತಗೊಂತಕ್ಕಂಥ ಕಾಲ ಬರುತ್ತೆ. ಆದ್ದರಿಂದ ಈಗಾದರೂ ಎಚ್ಚೆತ್ಕೊಂಡು ನಮಗೆ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು 4 ಜನಾಂಗಕ್ಕೆ ಕೊಡಬೇಕು. ಆಮೇಲೆ 4 ಜನಾಂಗ ಕೊಡಬೇಕಂದ್ರೆ ನಾಯಕರೇ ಕೆಲವು ಬಿ ಜೆ ಪಿಯವ್ರು ನಿಂತ್ಕೊಂಡು ತುಳಿದಿದ್ದಾರೆ. ಅವ್ರ ಹೆಸರು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಂಥವ್ರಿಗೆ ಅವಕಾಶ ಕೊಡ್ಕೊಡ್ದೆ ನೀವು. ಬಿ ಜೆ ಪಿಯವರು ಉಳಿಸಪ್ಪ ರಾಜಕೀಯ ಮಾಡಬಾರ್ದು. ಯಾರು ತಪ್ಪು ಮಾಡಿದಾರೆ ಅಂತ ಖಂಡಿಸಬೇಕು. ಹಂಗಾದ್ರೆ ಪಕ್ಷ ಸಂಘಟನೆ ಆಗುತ್ತೆ. ಇಲ್ಲಾಂದ್ರೆ ಪಕ್ಷ ಹೆಂಗೆ ಸಂಘಟನೆ ಆಗುತ್ತೆ? ಇಲ್ಲ, ಯಾವ ಜನಾಂಗದ ಮೇಲೆ ಅಭ್ಯಂತರ ಇಲ್ಲ. ನಮ್ಮವ್ರಿಗೆ ಈ ಜನಾಂಗಕ್ಕೆ ಮೇಜರ್ ಇರ್ತಕ್ಕಂಥ ಪಾಪ್ಯುಲೇಷನ್ಗೆ ಅನ್ಯಾಯ ಆಗೈತೆ, ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ. ಇಲ್ಲ ಅಂದರೆ ನಿಮಗೆ ಯಾಕೆ ನಾವು ಬಿ ಜೆ ಪಿಯವ್ರಿಗೆ ಓಟ್ ಹಾಕ್ಬೇಕು? ನಮ್ಮ ಜನಾಂಗ ಯಾಕೆ ಹಾಕ್ಬೇಕು? ನಮ್ಮನ್ನೇನು ಓಟ್ ಹಾಕಿ ಇಟ್ಕೊಂಡಿದ್ದಾರೆ ನೀವು. ಆದ್ದರಿಂದ ದಯಮಾಡಿ ನೀವು ಎಚ್ಚೆತ್ಕೊಂಡು ಅವಕಾಶ ಮಾಡಿಕೊಟ್ರೆ ಹಂಗೆ. ಇಲ್ಲ ಅಂದರೆ ಇಡೀ ಜಿಲ್ಲೆ 6 ತಾಲೂಕಿನ ಎಸ್ ಟಿ ಜನನೆಲ್ಲ ಸೇರಿಸ್ಬಿಟ್ಟು ಅವರು ಏನು ಅಭಿಪ್ರಾಯ ಹೇಳ್ತಾರೆ ಆ ಪ್ರಕಾರವಾಗಿ ನಾವು ನಿರ್ಧಾರ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಆಮೇಲೆ ನಾನೊಬ್ಬ ಸೀನಿಯರ್ MLA ನಮ್ಮ ಜನಾಂಗದಲ್ಲಿ. ಅರೆ ನಮಗೇನೆ ಲೆಕ್ಕಕ್ಕಿಲ್ಲ ಅಂದರೆ ಹೆಂಗೆ? ನಮ್ಮ ಸಲಹೆ ಕೇಳೋದು ಬೇಡ ನೀವು? ಕೋರ್ ಕಮಿಟಿ ಅಂತ ಮಾತಾಡಿಬಿಟ್ಟು ಏನೇನೋ ತೀರ್ಮಾನ ಮಾಡಿ ನೀವೇನೇನು ಬೇಕಾದ್ರೆಲ್ಲ ಮಾಡ್ಕೊಂಡು ಬಂದ್ಬಿಡ್ಬೋದು. ಎಲ್ಲಿದ್ದೀರಿ ನಿಮ್ಮ ಬಿ ಜೆ ಪಿ? ಜಿಲ್ಲೆಯಲ್ಲಿ ಎಲ್ಲ ಕೆಡಿಸ್ಕೊಂಡಿದ್ದೀರಲ್ರಿ, ಎಲ್ಲ ಕೆಡಿಸಿ ಹಾಳು ಮಾಡ್ಕೊಂಡಿದ್ದೀರಿ ನೀವು. ಸಂಘಟನೆ ಹೆಂಗೆ ಮಾಡ್ತೀರಿ ನೀವು? ಅದರಿಂದ ನೋಡಪ್ಪ, ನೀವು ನಮ್ಮ 4 ಜನಾಂಗಕ್ಕೆ ಅಧ್ಯಕ್ಷಗಿರಿಯನ್ನು ಕೊಡಬೇಕು, ಜಿಲ್ಲಾಧ್ಯಕ್ಷರು. ಇಲ್ಲ ಅಂದರೆ ನಮ್ಮ ಜನ ನಾವು ಇಷ್ಟರಲ್ಲಿ ಎಲ್ಲ ಸೇರಿಬಿಟ್ಟು ಒಂದು ತೀರ್ಮಾನ ಮಾಡ್ಕೊಂಡು ನಮ್ಮ ಮುಂದಿನ ತೀರ್ಮಾನ ನಮ್ಮ ಜನ ಏನು ಹೇಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಇದನ್ನು ಪರಿಗಣಿಸಬೇಕು. ಪರಿಗಣಿಸಿದರೆ ಮುಂದೆ ನಾವು ಸಂಘಟನೆಗೆ ಹೋರಾಟಕ್ಕೆ ಇಳಿಬೇಕಾದ ಪರಿಸ್ಥಿತಿ ಬರುತ್ತೆ. ಅವ್ರು ಯಾರ್ಯಾರು ಇದ್ದಾರಲ್ಲಪ್ಪ ಎಲ್ಲ ಸೇರ್ಕೊಂಡು ಮಾಡ್ತಾರೆ, ಇನ್ಯಾರು ಮಾಡ್ತಾರೆ? ಅವರೇ ತಾನೇ ಮಾಡೋದು. ಯಾವ ಕಾರಣಕ್ಕೆ ಈಗ ಪೆಂಡಿಂಗ್ ಆಗಿರೋದು ಸರ್? ಈಗ ಜಿಲ್ಲಾಧ್ಯಕ್ಷರು ಪೆಂಡಿಂಗ್ ಅದು ಯಾವ ಕಾರಣಕ್ಕಂದರೆ ಯಾರೋ ಹೋಗ್ಬಿಟ್ಟು ಇವರು ಆ ಪಾಲಯರು ಈ ಪಾಲಯರು ಅಂತೇಳಿ ಏನೋ ಅಲ್ಲಿ ಹೇಳ್ಬಿಟ್ಟು ಅಲ್ಲಿ ಸ್ಟೇ ಮಾಡಿಸಿದ್ದಾರೆ ಅಂತಕ್ಕಂಥ ಸುದ್ದಿ. ಆ ವಿಚಾರ ಹೆಚ್ಚಿಗೆ ನನಗೆ ಗೊತ್ತಿಲ್ಲ. ಅದು ಕಾಯಿಲೆ ಐತಿ. ಈಗ ಮತ್ತೆ ಮಾಡ್ಬೋದಲ್ಲ 4 ಜನಾಂಗಕ್ಕೆ. ಬಿಜೆಪಿಯಲ್ಲಿ ಕೇವಲ ವೋಟ್ ಬ್ಯಾಂಕ್ ಆಗಿದೆ, ಕಡೆಗಣನೆ ಮಾಡ್ತಿದ್ದಾರೆ ನಾಯಕ ಸಮಾಜ ಅಂತ. ಹೌದು, ಕಡೆಗಣನೆ ಮಾಡಿದ್ದಾರೆ ಅನ್ನೋದೇನ? ಜಿಲ್ಲೆಯಲ್ಲಿ ಮಾತ್ರ ರಾಜ್ಯಾದ್ಯಂತನೂ ಮಾಡಿದ್ದಾರೆ. ಜಿಲ್ಲೆ ಒಂದೇ ಎಲ್ಲ ಹೇಳಿಲ್ಲ ನಾನಾಗಲೇ. ರಾಜ್ಯಾದ್ಯಂತನೂ ಈ ವಾಲ್ಮೀಕಿ ಜನಾಂಗನ ಲೆಕ್ಕಕ್ಕೆ ಇಟ್ಟಿಲ್ಲ, ಓಟ್ಗೆ ಅಷ್ಟೇ. ಅಲ್ಲಪ್ಪ, ರಾಮರು ಅಂತಾನೆ ತೆಗೆದಿದ್ದಾರೆ ಅಂದರೆ ಇನ್ಯಾರನ್ನ ತೆಗಿತಾರೆ, ಇನ್ಯಾರನ್ನ ಬಿಡ್ತಾರೆ ಇವರು?
ಈ ಬಗ್ಗೆ ನಿಮ್ಮ ರಾಜ್ಯಾಧ್ಯಕ್ಷ ಅದನ್ನು ನಿಭಾಯಿಸಿದ್ದಾನೆ. ಕೊಟ್ಟರೆ ಜನಾಂಗ ಅವರಿಂದ ಇದ್ದೇ ಇರುತ್ತೆ, ಏನ್ ತೊಂದರೆ ಏನಿಲ್ಲ. ಕೊಡಲಿ, ಯಾಕೆ ಕೊಡಬಾರ್ದು? ಯಾಕೆ ಕೊಡಬಾರ್ದು? ಸಂಘಟನೆಕಾರ ಹೋರಾಟ ಮಾಡ್ತಾನೆ, ಕೊಡ್ಬೋದು.